ಇದೆ ನೋಡಿ ಫ್ರೆಂಡ್ಸ್, ಕತ್ತಿ ಸೌಡ್ಗೆ ಹಸಿರು ಕಲರಲ್ಲಿ ಇರ್ತದೆ ಇದು. ಇದರ ಅಡುಗೆ ಎಲ್ಲ ಮಾಡಿದ್ರೆ ತಯಾರಾಗಿದೆ. ಎಲ್ಲನೂ ಬೆಂದಿದೆ, ಮಸಾಲ, ಈರುಳ್ಳಿ, ಟೊಮೆಟೊ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ. ಹಾಗೆ ಇವತ್ತಿನ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷ ಅಂತಂದರೆ, ನಮ್ಮ ಹಳ್ಳಿ ಕಡೆಲ್ಲ ಸಿಗುವಂಥ ಒಂದು ಬೀನ್ಸಿಂದ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಅಂದರೆ ನಮ್ಮ ಹಳ್ಳಿ ಕಡೆ ಏನಂತೀವಿ ಅಂತಂದರೆ ಕತ್ತಿ ಸೌಡ್ಗೆ ಅಂತ ಕರಿತೀವಿ. ಪೇಟೆಯಲ್ಲೆಲ್ಲ ಬೀನ್ಸ್ ಅಂತ ಜಾಸ್ತಿ ಕರೀತಾರೆ ನೋಡಿ. ನಮ್ಮ ಹಳ್ಳಿ ಕಡೆಲ್ಲ ಸೌಡ್ಗೆ ಅಂತ ಬೀನ್ಸ್ಗೆಲ್ಲ ಕರೆಯೋದು ಹೆಸರು ವಾಡಿಕೆ. ಹಾಗಾಗಿ ನಾನು ಕತ್ತಿ ಸೌಡ್ಗೆ ಪಲ್ಯವನ್ನು ಮಾಡಿ ತೋರಿಸುವಂತ ಇದ್ದೀನಿ ಇವಾಗ ನಿಮಗೆ. ಈ ಸೌಡ್ಗೆ ನಾನು ಪೇಟೆಯಲ್ಲೆಲ್ಲ ಸಿಕ್ಕಿದ್ದು ಇನ್ನವರೆಗೂ ನೋಡೇ ಇಲ್ಲ. ಹಾಗೆ ನಿಮಗೇನಾದರೂ ಗೊತ್ತಿದ್ದರೆ, ಅಂದರೆ ಪೇಟೆಯಲ್ಲೆಲ್ಲ ಸಿಕ್ಕಿದ್ರೆ ತಿಳಿಸಿ ನನಗೆ. ಹಾಗೆ ನಮ್ಮ ಮನೇಲೂ ಕೂಡ ಬೆಳೆಸಿದ್ವಿ ನಾವು ಹೋದ ವರ್ಷ ಅಲ್ಲ. ಈ ವರ್ಷ ಅದು ಗಿಡ ಸತ್ತೋಯ್ತು, ಮತ್ತು ನಮಗೆ ಬೀಜವನ್ನು ತೆಗೆದಿಟ್ಕೊಳ್ಳೋಕ್ಕಾಗಲೇ ಇಲ್ವ. ಹಾಗಾಗಿ ನಮ್ಮನೇಲಿ ಈ ಸರಿ ಆ ಸೌಡ್ಗೆನ ಮಾಡೋದಕ್ಕಾಗಲೇ ಇಲ್ಲ. ಹಾಗೆ ನಮ್ಮ ಊರಲ್ಲಿ ಯಾರು ಬೆಳೆಸಿದ್ರು, ನನಗೆ ತಂದುಕೊಟ್ಟಿದ್ರ ಅಂತ ತಂದುಕೊಟ್ಟಿದ್ರು ಗೈಸ್. ಹಾಗಾಗಿ ಅದರಿಂದ ಇವತ್ತು ನಾವು ಕೂಡ ಅಡುಗೆಯನ್ನು ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಮತ್ತು ನಿಮಗೂ ಆ ಸೌಡ್ಗೆ ಪರಿಚಯ ಆಗುತ್ತೆ. ಹಾಗೆ ಅದೇನಾದರೂ ನಿಮಗೆ ಅಕಸ್ಮಾತ್ ಸಿಕ್ಕಿದರೆ ನನ್ನ ವಿಡಿಯೋ ಏನಾದರೂ ನೋಡಿದರೆ ನೀವು ಕೂಡ ಆ ರೆಸಿಪಿಯನ್ನು ಮಾಡೋದಕ್ಕಾಗ್ತದೆ ನೋಡಿ. ಹಾಗಾಗಿ ಇವತ್ತಿನ ಬ್ಲಾಗಲ್ಲಿ ನಾನು ಕತ್ತಿ ಸೌಡ್ಗೆಯ ಅಡುಗೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನನಗೇನಂತಂದರೆ ಫ್ರೆಂಡ್ಸ್, ಈ ಪೇಟೆಯಲ್ಲೆಲ್ಲ ಸಿಗುವಂಥ ತರಕಾರಿಗಳಿಗಿಂತನೂ ಮನೆಯಲ್ಲೇ ಬೆಳೆದಿರುವಂಥ ತರಕಾರಿಗಳು ಅಂತಂದರೆ ತುಂಬ ಇಷ್ಟ. ಹಾಗೆ ನಂತರದ ಅಭಿರುಚಿ ನಿಮಗೂ ಕೂಡ ಇದ್ದರೆ ನನಗೂ ಕೂಡ ತಿಳಿಸಿ ಆಯಿತಾ. ನಾನು ಅಷ್ಟೇ, ಪೇಟೆಯಲ್ಲೆಲ್ಲ ನನಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಆ ಥರ ತರಕಾರಿಗಳು. ಮನೆಯಲ್ಲೇ ಬೆಳೆದಿರುವಂಥ ತರಕಾರಿಗಳು ಅಂತಂದರೆ ತುಂಬ ಪ್ರೀತಿ. ಎಷ್ಟು ಸರಿ ತಿಂದರೂ ಬೇಜಾರು ಅಂತ ಅನಿಸೋದೇ ಇಲ್ಲ. ಹಾಗಾಗಿ ಆದಷ್ಟು ಮನೆಯಲ್ಲೇ ಕೂಡ ತರಕಾರಿಗಳನ್ನ ಬೆಳೆಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇರ್ತೀನಿ ರೀ. ನೋಡಿ, ನೀವು ಕೂಡ ನೋಡಿದ್ರಿ ಅಲ್ವಾ. ಹಾಗೆ ಈಗ ನಮಗೆ ನಮ್ಮೂರಲ್ಲೇ ಬೆಳೆದಿರುವಂಥ ತರಕಾರಿ ಸಿಕ್ಕಿದೆ ಇವತ್ತು. ಹಾಗಾಗಿ ಅದರಿಂದನೇ ಅಡುಗೆ ಮಾಡ್ಕೊಂಡು ಗಮ್ಮತ್ತಾಗಿ ಊಟ ಮಾಡುವಂಥ ತಯಾರಿ ಮಾಡ್ತಾ ಇದ್ದೀನಿ. ಹಾಗಾಯ್ತಾ, ಬನ್ನಿ ಗೈಸ್. ಇದೆ ನೋಡಿ ಫ್ರೆಂಡ್ಸ್, ಕತ್ತಿ ಸೌಡ್ಗೆ ಹಸಿರು ಕಲರಲ್ಲಿ ಇರ್ತದೆ ಇದು. ಇದರ ಅಡುಗೆ ಎಲ್ಲ ಮಾಡಿದ್ರೆ ತುಂಬ ರುಚಿಯಾಗ್ತದೆ. ಹಾಗೆ ಇದು ಅಂದರೆ ಭಾಳ ರುಚಿ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನಮಗೆ ಈ ಅಂಗಡಿಲೆಲ್ಲ ಸಿಗುವಂಥ ಬರೀಕ್ ಬೀನ್ಸಿಂದ ಏನಾಗ್ತದೆ, ಅಷ್ಟು ಅಂದರೆ ಜಾಸ್ತಿ ಆಗೋದಿಲ್ಲ. ಆದರೆ ಈ ಬೀನ್ಸ್ ಹಾಗಲ್ಲ, ಒಂದು ಬೀನ್ಸಿಂದ ಮಾಡಿದ್ರೂ ಕೂಡ ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತದೆ. ಹಾಗಾಗಿ ಗೈಸ್, ಇವತ್ತು ಇದರ ಅಡುಗೆ ಮಾಡುವಂತೇಳಿ ಇದಕ್ಕೆ ನಾವು ಕತ್ತಿ ಸೌಡ್ಗೆ ಅಂತ ಹೇಳ್ತೀವಿ. ಅಂತಂದರೆ ಇದು ಕತ್ತಿ ಆಕಾರದಲ್ಲೇ ಬೆಳೆಯೋದ್ರಿಂದ ಇದಕ್ಕೆ ಕತ್ತಿ ಸೌಡ್ಗೆ ಅಂತ ಕರಿತೀವಿ ನೋಡಿ. ಇದು ಸೇಮ್ ಬೆಳೆದ ಇದ್ದೆಲ್ಲನೂ ಕತ್ತಿ ಆಕಾರದಲ್ಲೇ ಬೆಳೆಯೋದು. ಹಾಗಾಗಿ ನಾವು ಕತ್ತಿ ಸೌಡ್ಗೆ ಅಂತ ಹೇಳ್ತೀವಿ. ನಿಮ್ಗೆ ಯಾರಾದರೂ ಈ ಸೌಡ್ಗೆ ಪರಿಚಯ ಇದ್ದರೆ ನನಗೂ ಕೂಡ ತಿಳಿಸಿ. ಹಾಗೆ ನೀವೇನು ಹೆಸರಿಂದ ಕರಿತೀರಿ ಅಂತಲೂ ಕೂಡ ತಿಳಿಸಿ ಗೈಸ್. ಹಾಗೆ ಇದರ ಅಡುಗೆಗಳು ಎಲ್ಲನೂ ಕೂಡ ತುಂಬ ರುಚಿಯಾಗ್ತದೆ. ಮತ್ತು ಇದು ಬೆಳೆದಿರುವಂಥ ಸೌಡ್ಗೆಯನ್ನು ನಾವು ಅಡುಗೆ ಮಾಡಿದ್ರೆ ರುಚಿಯಾಗೋದಿಲ್ಲ. ಎಳೆ ಇರುವಾಗಲೇ ನಾವು ಕತ್ತಿ ಸೌಡ್ಗೆನ ತೆಗೆದು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಬೇಕು. ಹಾಗೆ ಇದು ಸರಿಯಾಗಿ ಬೆಳೆದಿದೆ. ಮತ್ತು ಇದು ಬೆಳೆದಿದೆ ನೋಡಿ, ಈ ಥರ ಕಟ್ಟಾಗುತ್ತೆ ಇದು ಬೇಗ ನೋಡಿ. ಈ ಥರ ಆದರೆ ಇದು ಅಂದರೆ ಅಡುಗೆ ಎಲ್ಲ ಮಾಡೋದಕ್ಕೆ ಸರಿಯಾಗಿದೆ ಹೇಳಿ. ಜಾಸ್ತಿ ಬೆಳಿಬಾರ್ದು, ಜಾಸ್ತಿ ಬೆಳೆದಾದರೆ ಅದು ರುಚಿ ಕೂಡ ಇರೋದಿಲ್ಲ ಆಯ್ತದೆ. ಹಾಗಾಗಿ ಆದಷ್ಟು ಎಳೆದೇ ತೆಗೆದು ನಾವು ಅಡುಗೆನ ಮಾಡಬೇಕಾಗ್ತದೆ. ಮತ್ತು ಇದರ ಗಿಡಲೇ ಹೇಗೆ ಅಂತಂದರೆ ತುಂಬ ದಿನಗಳವರೆಗೂ ಇರ್ತದೆ, ಅಷ್ಟು ಬೇಗ ಸಾಯೋದಿಲ್ಲ. ಈ ನಮ್ಮದು ಬೇರೆ ಬೇರೆ ತರಕಾರಿ ಗಿಡ ಎಲ್ಲ ಮಾಡ್ತೀವಿ ನೋಡಿ, ಹೀರೆ ಗಿಡ, ಬದನೆ ಗಿಡ, ಇದೆಲ್ಲ ಬೇಗ ಸತ್ತೋಗ್ಬಿಡ್ತದೆ. ಆದರೆ ಇದು ಹಾಗಲ್ಲ, ಒಂದು 2 ವರ್ಷದವರೆಗೂ ಇದ್ರ ಬಳ್ಳಿಯೆಲ್ಲನೂ ಹಾಗೆ ಇರ್ತದೆ. ಹಾಗೆ ಆಯ್ತಾ ಗೈಸ್. ಮತ್ತು ಇದ್ರ ಒಳಗಡೆ ಬೀಜ ತೆಗೆದು ನಾವು ಗಿಡ ಮಾಡಿದ್ರೆ ಅದು ಮತ್ತೆ ಬಳ್ಳಿಯಾಗಿ ನಮಗೆ ಮತ್ತೆ ಕಾಯಿ ಕೂಡ ಸಿಗ್ತದೆ. ಹಾಗೆ ಮತ್ತು ಇದರಿಂದ ಅಡುಗೆ ಎಲ್ಲನೂ ಮಾಡುವಲ್ವಾ.
ಇವತ್ತು ನಂಗೆ ಸುಕ್ಕ ಸುವರ್ಣಗಡ್ಡೆ ಜೊತೆ ಆಯ್ತಾ ಇದೆ. ಹಾಗಾಗಿ ಸುವರ್ಣಗಡ್ಡೆ ಏನೀಗ ಕೊಚ್ಚಿ ನಾನು ಬೇಯಿಸೋದಕ್ಕೆ ಇಟ್ಟಿದ್ದೆ. ಅಂದರೆ ಸೋಡ್ಗೆ ಜೊತೆಗೆ ನಾವು ಸುವರ್ಣಗಡ್ಡೆಯನ್ನು ಬೇಯಿಸ್ಕೊಬಿಟ್ರೆ ಬಾಯಿ ತುರಿಸ್ತದೆ ನೋಡಿ. ಹಾಗಾಗಿ ಸುವರ್ಣಗಡ್ಡೆಯನ್ನು ಫಸ್ಟು ಬೇಯಿಸ್ಕೊಂಡು ನೀರು ಚೆಲ್ಲಿ ಆಮೇಲೆ ಸೋಡ್ಗೆ ಜೊತೆಗೆ ಹಾಕಿ ಸುಕ್ಕವನ್ನು ಮಾಡೋದು. ಹಾಗಾಗಿ ಫಸ್ಟು ನಾನು ಸುವರ್ಣಗಡ್ಡೆಯನ್ನು ಬೇಯಿಸೋದಕ್ಕೆ ಇಟ್ಟಿದ್ದೆ. ಈಗ ಸುವರ್ಣಗಡ್ಡೆ ಬೇಯಿಸಿದಾಯಿತು. ಹಾಗೆ ಸೋಡ್ಗೆನೆಲ್ಲ ಕೊಚ್ಚಿದ್ನಲ್ಲ ಅದನ್ನು ಬೇಯಿಸೋದಕ್ಕೆ ಇಟ್ಟೆ. ಬೇಕಾಗುವಷ್ಟು ನೀರನ್ನು ಹಾಕಿ ಬೇಯಿಸೋದಕ್ಕೆ ಇಡೋದು. ಬೇಗ ಬೇಯಿಸಿದ್ರೆ ಒಂದು 15 ನಿಮಿಷದಲ್ಲೇ ಇದು. ಮತ್ತು ಸಣ್ಣ ಕೊಚ್ಚಿದ್ದಲ್ಲ ನಾವು, ಹಂಗಾಗಿ ಲೇಟ್ ಆಗೋದಿಲ್ಲ, ಬೇಗ ಬೇಯ್ತದೆ. ಮತ್ತು ಬೆಂಕಿಯನ್ನು ಫುಲ್ ಇದೆಯಲ್ಲ ಹಾಗಾಗಿ ನೋಡಿ. ಸುಕ್ಕಕ್ಕೆ ಅರಿಯೋದಕ್ಕೆ ಮಸಾಲೆ ಒಂದು 7-8 ಮೆಣಸು, ಕೊತ್ತಂಬರಿ, ಜೀರಿಗೆ, ಬಡಸೊಪ್ಪು, ಹಾಗೆ ಒಂದು ಅರ್ಧ ಕಾಯಿ. ಇದನ್ನೀಗ ಗಟ್ಟಿ ಮಾಡಿ ಅರಿಯೋದು. ನೋಡಿ ಈಗ ಇದು ಸೋಡ್ಗೆ ಬೆಂದಿದೆ. ನಾನು ಇಳಿಸ್ತಿದ್ದೆ. ಮತ್ತು ಮಸಾಲ ಅರ್ಕ ಬಂದಿದೆ. ಮಸಾಲೆಗೆ ನಾನು ನಿಮಗೆ 2 ಸಾಮಾನನ್ನು ತೋರಿಸೋದನ್ನು ಮರ್ತಿದ್ದೆ. ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಇಟ್ಟು ಈಗ ಈ ಥರ ಮಸಾಲವನ್ನು ಗಟ್ಟಿ ಮಾಡಿ ಹಾಕಬೇಕು. ಅದಕ್ಕೆ ಮತ್ತೇನು ಹಾಕಬೇಕು ಅಂತಂದರೆ 1 ಟೊಮೆಟೊ ಮತ್ತು ಒಂದು 2-3 ಈರುಳ್ಳಿ. ಹೀಗೆ ಇದೆಲ್ಲನೂ ಹಾಕೋದು. ಮತ್ತು ಬೇಯಿಸಿರುವಂಥ ಸುವರ್ಣಗಡ್ಡೆ. ಹಾಗೆ ಇದು ನೀರಿನ ಸಮೇತ ಹಾಕ್ತೀನಿ. ಹಾಗೆ ಮಸಾಲೆ ಬೇಯೋದಕ್ಕೆ ಸ್ವಲ್ಪ ನೀರು ಬೇಕು ನೋಡಿ. ಅದರ ಬದಲು ನಾನು ಸೋಡ್ಗೆ ಬೇಯಿಸ್ಕೊಂಡಿರುವಂಥ ನೀರನ್ನೇ ಹಾಕ್ತಾಯಿದ್ದೀನಿ. ಸೋಡ್ಗೆ ಎಲ್ಲನೂ ಹಾಕಿದೆ. ಈಗ ಇದು ಬೇವಿನ ಸೊಪ್ಪನ್ನು ಹಾಕಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋದು. ಸೋಡ್ಗೆ ಬೇಯಿಸೋಕಲ್ಲಿ, ಸುವರ್ಣಗಡ್ಡೆ ಬೇಯಿಸೋಕಲ್ಲಿ ಉಪ್ಪು ಹಾಕಲಿಲ್ಲ. ಒಂದೇ ಸರಿ ಡೈರೆಕ್ಟ್ ಉಪ್ಪು ಹಾಕೋದು. ಈಗ ಇದೆಲ್ಲನೂ ಮಿಕ್ಸ್ ಮಾಡಿ ಮುಚ್ಚಿ ಬೇಯಿಸೋದು. ನಾವು ಕಾಳನ್ನೆಲ್ಲ ಹಾಕು ಕೂಡ ಇದನ್ನು ಸುಕ್ಕ ಮಾಡ್ಬೋದು. ಅಂದರೆ ಕಡಲೆ ಈ ಥರದ ಕಾಳನ್ನೆಲ್ಲ ಹಾಕು ಮಾಡ್ಬೋದು. ನಾನು ಸುವರ್ಣಗಡ್ಡೆ ಜೊತೆ ಮಾಡಿನಲ್ಲ, ಒಳ್ಳೆ ಇರ್ತದೆ ಇದು ಹಿಂಗೆ ಮಾಡಿದ್ರೆ. ಈಗ ನೋಡಿ ಸುಕ್ಕ ತಯಾರಾಗಿದೆ. ಎಲ್ಲನೂ ಬೆಂದಿದೆ. ಮಸಾಲ, ಈರುಳ್ಳಿ, ಟೊಮೆಟೊ ಎಲ್ಲನೂ ಬೆಂದು ನೋಡಿ ಸುಕ್ಕ ತಯಾರಾಯಿತು. ಸೋಡ್ಗೆ ನೋಡಿ ಗೈಸ್. ಚೆನ್ನಾಗಿ ಬಂದಿದೆ. ಇವಾಗ ನೀವು ನೋಡ್ತಾ ಇರುವಂಥ ವಿಡಿಯೋ ತುಣುಕುಗಳು ಬಂದು ನಮ್ಮ ರಾಘಣ್ಣನ ಮಗಳು ಹಿತ್ತಾಳ ಬರ್ತ್ಡೇ ಸೆಲೆಬ್ರೇಷನ್ ನಿನ್ನೆ ಆಗಿತ್ತು ಗೈಸ್. ಹಾಗೆ ನಿನ್ನೆ ಬ್ಲಾಗಲ್ಲಿ ನನಗೆ ಹಾಕೋದಕ್ಕಾಗಿಲ್ಲ, ರಾತ್ರಿ ಆಗಿತ್ತು ನೋಡಿ. ಹಾಗಾಗಿ ಮತ್ತು ಇವತ್ತಿನ ಬ್ಲಾಗಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಚಿಕ್ಕದಾಗಿ ಸೆಲೆಬ್ರೇಷನ್ನ ಮಾಡಿದ್ವಿ ನಾವು, ಅಕ್ಕಪಕ್ಕದವ್ರ ಮನೆಯವರು ಸೇರಿಕೊಂಡು, ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮನೆಯವರೇ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಜನ ಇದ್ದಿದ್ದಷ್ಟೇ ಚಿಕ್ಕದಾಗಿ ಸೆಲೆಬ್ರೇಷನೆಲ್ಲ ಮಾಡಿದ್ವಿ. ಹಾಗೆ ನಾವೆಲ್ಲರೂ ಕೂಡ ಹಿತ್ತಾಳ ಬರ್ತ್ಡೇಗೆ ವಿಶ್ ಮಾಡೋಣ, ಹಾಗೆ ಅವಳು 100 ಕಾಲ ಖುಷಿಯಾಗಿ ಸುಖವಾಗಿ ಬಾಳಲಿ ಅಂತ ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡೋಣ. ಹಾಗೆ ಒಂದು ಚಿಕ್ಕದಾಗಿ ನಾವು ಸೆಲೆಬ್ರೇಟ್ ಮಾಡಿರುವಂಥ ಹಿತ್ತಾಳ ಬರ್ತ್ಡೇ ಸೆಲೆಬ್ರೇಷನ್ನ ನೀವೀಗ ನೋಡ್ತೀರಾ ಗೈಸ್.
ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದ ಅನುಭವ ನಿಮಗೆ ಏನು ಅನಿಸುತ್ತೆ ನನಗೆ ತಿಳಿಸಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ. ಹಾಗೆ ಪ್ರತಿದಿನ ಬರುವಂಥ ವೀಡಿಯೋಸ್ಗಳನ್ನ ಮಿಸ್ ಮಾಡ್ತೀನಿ ನೋಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ನಾಳೆ ವ್ಲಾಗಲ್ಲಿ ಸಿಗುವ. ಜೈ ಶ್ರೀರಾಮ್.